ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಮ್ಮೆಹಟ್ಟಿ ಗ್ರಾಮದಲ್ಲಿ ಇರುವಂಥವ್ರು ಒಂದೇ ಕುಟುಂಬಕ್ಕೆ ಅಂದರೆ ರಕ್ತ ಸಂಬಂಧಿಕರು, ಬೇರೆ ಬೇರೆ ಕುಟುಂಬದಲ್ಲಿರುವಂಥವ್ರು. ನಾಗೇಶ್ ಕುಟುಂಬ ಅಂತೇಳಿ, ನಾಗೇಶ್ ಹೆಂಡತಿ ವಿಶಾಲಾಕ್ಷಿ ಅಂತೇಳಿ ಆಶಾ ಕಾರ್ಯಕರ್ತರು, ಅವ್ರ ಮಗ ಆದರ್ಶ ಮತ್ತು ಅರ್ಪಿತಾ ಅಂತೇಳಿ. ಅವರ ವಿಶಾಲಾಕ್ಷಿ ಅವರ ತಾಯಿ ಸುಭದ್ರಾಬಾಯಿ ಮತ್ತು ಇವರಿಗೆ ವಿಶಾಲಾಕ್ಷಿ ಅವರ ಮಾವರಾಗಬೇಕು, ಕಲ್ಯಾಣದಲ್ಲಿರುವಂಥ ರಂಗಸ್ವಾಮಿ ಅಂತೇಳಿ ಅವರ ಮಿಸ್ಸಸ್ಸು, ಮತ್ತು ಇಲ್ಲಿ ನಮ್ಮೂರಿಲ್ಲಂಥ ಶರಣು ಅವರ ಮಿಸ್ಸಸ್ಸು. ಆನಂತರವಾಗಿ ಅವರ ತಮ್ಮ ಸುಭದ್ರಾಬಾಯಿ ತಮ್ಮ ಆಗಿರೋ ಪರಶುರಾಮ್ ಕುಟುಂಬ ಮತ್ತು ಇದು ಮಾಡಿಕೊಂಡು ಒಂದು 15-16 ಜನ ಹೋಗಿದ್ದಾರೆ. ಈಗ ಕಳೆದ 4 ದಿವಸದಿಂದ ಅವರು ಯಲ್ಲಂಗುಡ್ಡ ಮಾಯನಗುಡ್ಡ ಎಲ್ಲ ಸುತ್ತಾಡಿಕೊಂಡು ನಿನ್ನೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಘಟನೆ ನಡೆದಿದೆ ಅಂಥೇಳಿ ಸುದ್ದಿ ಬಂದಿದೆ. ಅದರಲ್ಲಿ ಬಹುತೇಕ ಎಲ್ಲರೂ ಸಹ ಹಸನಿಗಿರುವಂಥ ಸುದ್ದಿ ಬರ್ತಾಯಿದೆ. ನಮ್ಮ ರಿಲೇಷನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಹೋದ್ಮೇಲೆ ಅಲ್ಲಿ ಇಶ್ಯೂಸ್ ಏನಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾಯಿದೆ. ಈ ಕಡೆಗೆ ಈ ಟಿ ಓನರು ನಾಗೇಶ್ ಅಂತೇಳಿ ಅವ್ರ ಮಗನೇ ಡ್ರೈವರು, ಅವ್ರದ್ದೇ ಇದಾಗಿರೋದ್ರಿಂದ ಕಳೆದ 1 ವರ್ಷದಿಂದ ಅವರು ಇದರಲ್ಲಿ ವಾಹನ ಉದ್ಯಮ ತೊಳ್ಕೊಂಡಿದ್ರು. ದುರಂತ ಅಂತ ಹೇಳಿದ್ರೆ ಈಗ ದೇವ್ರ ಕೆಲಸಕ್ಕೆ ಹೋಗಿ ಇದಾಗಿರುವಂಥದ್ದು ಬಂಧು ಬಾಂಧವರು ಭಾಳಷ್ಟು ದುಃಖ ತಂದಿರುವಂಥದ್ದು. ಇಡೀ ಕುಟುಂಬ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಸಹ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಮ್ಮೆಹಟ್ಟಿ ಗ್ರಾಮದಲ್ಲಿ ಇರುವಂಥವ್ರು ಒಂದೇ ಕುಟುಂಬಕ್ಕೆ ಅಂದರೆ ರಕ್ತ ಸಂಬಂಧಿಕರು, ಬೇರೆ ಬೇರೆ ಕುಟುಂಬದಲ್ಲಿರುವಂಥವ್ರು. ನಾಗೇಶ್ ಕುಟುಂಬ ಅಂತೇಳಿ, ನಾಗೇಶ್ ಹೆಂಡತಿ ವಿಶಾಲಾಕ್ಷಿ ಅಂತೇಳಿ ಆಶಾ ಕಾರ್ಯಕರ್ತರು, ಅವ್ರ ಮಗ ಆದರ್ಶ ಮತ್ತು ಅರ್ಪಿತಾ ಅಂತೇಳಿ. ಅವರ ವಿಶಾಲಾಕ್ಷಿ ಅವರ ತಾಯಿ ಸುಭದ್ರಾಬಾಯಿ ಮತ್ತು ಇವರಿಗೆ ವಿಶಾಲಾಕ್ಷಿ ಅವರ ಮಾವರಾಗಬೇಕು, ಕಲ್ಯಾಣದಲ್ಲಿರುವಂಥ ರಂಗಸ್ವಾಮಿ ಅಂತೇಳಿ ಅವರ ಮಿಸ್ಸಸ್ಸು, ಮತ್ತು ಇಲ್ಲಿ ನಮ್ಮೂರಿಲ್ಲಂಥ ಶರಣು ಅವರ ಮಿಸ್ಸಸ್ಸು. ಆನಂತರವಾಗಿ ಅವರ ತಮ್ಮ ಸುಭದ್ರಾಬಾಯಿ ತಮ್ಮ ಆಗಿರೋ ಪರಶುರಾಮ್ ಕುಟುಂಬ ಮತ್ತು ಇದು ಮಾಡಿಕೊಂಡು ಒಂದು 15-16 ಜನ ಹೋಗಿದ್ದಾರೆ. ಈಗ ಕಳೆದ 4 ದಿವಸದಿಂದ ಅವರು ಯಲ್ಲಂಗುಡ್ಡ ಮಾಯನಗುಡ್ಡ ಎಲ್ಲ ಸುತ್ತಾಡಿಕೊಂಡು ನಿನ್ನೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಘಟನೆ ನಡೆದಿದೆ ಅಂಥೇಳಿ ಸುದ್ದಿ ಬಂದಿದೆ. ಅದರಲ್ಲಿ ಬಹುತೇಕ ಎಲ್ಲರೂ ಸಹ ಹಸನಿಗಿರುವಂಥ ಸುದ್ದಿ ಬರ್ತಾಯಿದೆ. ನಮ್ಮ ರಿಲೇಷನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಹೋದ್ಮೇಲೆ ಅಲ್ಲಿ ಇಶ್ಯೂಸ್ ಏನಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾಯಿದೆ. ಈ ಕಡೆಗೆ ಈ ಟಿ ಓನರು ನಾಗೇಶ್ ಅಂತೇಳಿ ಅವ್ರ ಮಗನೇ ಡ್ರೈವರು, ಅವ್ರದ್ದೇ ಇದಾಗಿರೋದ್ರಿಂದ ಕಳೆದ 1 ವರ್ಷದಿಂದ ಅವರು ಇದರಲ್ಲಿ ವಾಹನ ಉದ್ಯಮ ತೊಳ್ಕೊಂಡಿದ್ರು. ದುರಂತ ಅಂತ ಹೇಳಿದ್ರೆ ಈಗ ದೇವ್ರ ಕೆಲಸಕ್ಕೆ ಹೋಗಿ ಇದಾಗಿರುವಂಥದ್ದು ಬಂಧು ಬಾಂಧವರು ಭಾಳಷ್ಟು ದುಃಖ ತಂದಿರುವಂಥದ್ದು. ಇಡೀ ಕುಟುಂಬ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಸಹ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಮ್ಮೆಹಟ್ಟಿ ಗ್ರಾಮದಲ್ಲಿ ಇರುವಂಥವ್ರು ಒಂದೇ ಕುಟುಂಬಕ್ಕೆ ಅಂದರೆ ರಕ್ತ ಸಂಬಂಧಿಕರು, ಬೇರೆ ಬೇರೆ ಕುಟುಂಬದಲ್ಲಿರುವಂಥವ್ರು. ನಾಗೇಶ್ ಕುಟುಂಬ ಅಂತೇಳಿ, ನಾಗೇಶ್ ಹೆಂಡತಿ ವಿಶಾಲಾಕ್ಷಿ ಅಂತೇಳಿ ಆಶಾ ಕಾರ್ಯಕರ್ತರು, ಅವ್ರ ಮಗ ಆದರ್ಶ ಮತ್ತು ಅರ್ಪಿತಾ ಅಂತೇಳಿ. ಅವರ ವಿಶಾಲಾಕ್ಷಿ ಅವರ ತಾಯಿ ಸುಭದ್ರಾಬಾಯಿ ಮತ್ತು ಇವರಿಗೆ ವಿಶಾಲಾಕ್ಷಿ ಅವರ ಮಾವರಾಗಬೇಕು, ಕಲ್ಯಾಣದಲ್ಲಿರುವಂಥ ರಂಗಸ್ವಾಮಿ ಅಂತೇಳಿ ಅವರ ಮಿಸ್ಸಸ್ಸು, ಮತ್ತು ಇಲ್ಲಿ ನಮ್ಮೂರಿಲ್ಲಂಥ ಶರಣು ಅವರ ಮಿಸ್ಸಸ್ಸು. ಆನಂತರವಾಗಿ ಅವರ ತಮ್ಮ ಸುಭದ್ರಾಬಾಯಿ ತಮ್ಮ ಆಗಿರೋ ಪರಶುರಾಮ್ ಕುಟುಂಬ ಮತ್ತು ಇದು ಮಾಡಿಕೊಂಡು ಒಂದು 15-16 ಜನ ಹೋಗಿದ್ದಾರೆ. ಈಗ ಕಳೆದ 4 ದಿವಸದಿಂದ ಅವರು ಯಲ್ಲಂಗುಡ್ಡ ಮಾಯನಗುಡ್ಡ ಎಲ್ಲ ಸುತ್ತಾಡಿಕೊಂಡು ನಿನ್ನೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಘಟನೆ ನಡೆದಿದೆ ಅಂಥೇಳಿ ಸುದ್ದಿ ಬಂದಿದೆ. ಅದರಲ್ಲಿ ಬಹುತೇಕ ಎಲ್ಲರೂ ಸಹ ಹಸನಿಗಿರುವಂಥ ಸುದ್ದಿ ಬರ್ತಾಯಿದೆ. ನಮ್ಮ ರಿಲೇಷನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಹೋದ್ಮೇಲೆ ಅಲ್ಲಿ ಇಶ್ಯೂಸ್ ಏನಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾಯಿದೆ. ಈ ಕಡೆಗೆ ಈ ಟಿ ಓನರು ನಾಗೇಶ್ ಅಂತೇಳಿ ಅವ್ರ ಮಗನೇ ಡ್ರೈವರು, ಅವ್ರದ್ದೇ ಇದಾಗಿರೋದ್ರಿಂದ ಕಳೆದ 1 ವರ್ಷದಿಂದ ಅವರು ಇದರಲ್ಲಿ ವಾಹನ ಉದ್ಯಮ ತೊಳ್ಕೊಂಡಿದ್ರು. ದುರಂತ ಅಂತ ಹೇಳಿದ್ರೆ ಈಗ ದೇವ್ರ ಕೆಲಸಕ್ಕೆ ಹೋಗಿ ಇದಾಗಿರುವಂಥದ್ದು ಬಂಧು ಬಾಂಧವರು ಭಾಳಷ್ಟು ದುಃಖ ತಂದಿರುವಂಥದ್ದು. ಇಡೀ ಕುಟುಂಬ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಸಹ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.